ಹೇ ಗಾಯ್ಸ್, ಹೋಪ್ ಯು ಆಲ್ ಗುಡ್. ಸೊ ನನಗೆ ಒಂದು ಟಾಪಿಕ್ ನೆನಪಾಯಿತು ಆಯಿತಾ. ಏನಂದರೆ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ದಿನಗಳಿಂದನೇ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಓಕೆ ನಾಳೆ ನಾಳೆದ್ದು ಈ ಥರನೇ ಅಂದ್ಕೊಂಡು ಹೋಯ್ತಿತ್ತು ಆಯಿತಾ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದರಿಂದ ನಾನು ಕಲ್ತಿದ್ದೇನಪ್ಪ ಅಂದರೆ, ನಮ್ಮ ಹತ್ರ ಕಂಟೆಂಟ್ ಫುಲ್ ಇರಬೇಕು. ಇಷ್ಟು ದಿನ ವೀಡಿಯೋಸ್ ಮಾಡ್ತೀವಿ ಅಂದರೆ ಅಷ್ಟು ದಿನಕ್ಕೂ ಆಗೋಷ್ಟು ವೀಡಿಯೋಸ್ ನಮ್ಮ ಹತ್ರ ಇಟ್ಕೊಂಡು ಆಮೇಲೆ ನಾವು ಇಳಿಬೇಕು. ನೋ, ದಟ್ಸ್ ರಾಂಗ್. ಫಾರ್ ಎಕ್ಸಾಂಪಲ್, ನಾವು ಒಂದು ಮನೆ ಕಟ್ಟಬೇಕಂದ್ರೆ ಮಿನಿಮಮ್ ಒಂದು 10 ಲಕ್ಷ ಆಗುತ್ತೆ. ಆ 10 ಲಕ್ಷನೂ ಕೈಯಲ್ಲಿ ಇಟ್ಕೊಂಡು ಮಾಡಬೇಕು ಅಂದರೆ ಆಗಲ್ಲ. ಒಂದೇ ಸಲ ಕೈಯಲ್ಲಿ ಇಟ್ಕೊಳ್ಬೇಕಂದ್ರೆ ನಮ್ಮ ಹತ್ರ ಇದ್ದಾಗ ಟ್ರೈ ಮಾಡ್ತಾ ಇರಬೇಕು, ಮತ್ತು ಬರ್ತಾ ಇರುತ್ತೆ. ಅದು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ. ಸೊ ಅವಾಗ ಅದನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಹಾಗೆ ಫುಲ್ ನಾಲೆಡ್ಜೆಲ್ಲ ಇಟ್ಕೊಂಡು ನಾವು ಟ್ರೈ ಮಾಡೋದು ಸುಳ್ಳು. ಟ್ರೈ ಮಾಡ್ತಾಯಿದ್ರೆ ಆದಷ್ಟು ನಾಲೆಡ್ಜ್ ಅನ್ನೋದು ಬರ್ತಾ ಇರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಯೋಚನೆ ಮಾಡಿಕೊಂಡು ಡೋಂಟ್ ವೇಸ್ಟ್ ಯುವರ್ ಟೈಮ್, ಆಯಿತಾ. ನಾನು ಹೀಗೆ ವೇಸ್ಟ್ ಮಾಡಿದ್ದೀನಿ ತುಂಬ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇನ್ವೆಸ್ಟ್ ಮಾಡಿ ಟೈಮ್ನ. ಇನ್ವೆಸ್ಟ್ ಯುವರ್ ಟೈಮ್ ಇನ್ ಸಮಥಿಂಗ್. ಏನೋ ಒಂದರಲ್ಲಿ ಇನ್ವೆಸ್ಟ್ ಮಾಡಿ. ಅದರಿಂದ ನಿಮಗೆ ನಷ್ಟ ಆದರೂ ಕೂಡ ಅದರಿಂದ ಒಂದು ಕಲಿತೀರ. ಅಷ್ಟೇ. ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಾಯ್.